ಇಂಗ್ಲಿಷ್ ಬೋರ್ಡ್ ವಿರುದ್ಧ ಕರವೇ ಸಮರ ತೋಡೋದಕ್ಕೀಗ ಮುಂದಾಗಿದೆ. ನಾಳೆ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಮಫಲಕದ ಕಿಚ್ಚು ಜೋರಾಗುವಂತ ಸಾಧ್ಯತೆ ಲಕ್ಷಣ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇಂಗ್ಲಿಷ್ ಬೋರ್ಡ್ ವಿರೋಧಿಸಿ ಕರವೇ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಏರ್ಪೋರ್ಟ್ ರೋಡ್ನಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರ್ಯಾಲಿ ಆರಂಭ ಆಗುತ್ತೆ. ಮಾಲ್ ಅಂಗಡಿ ಮಾಲೀಕರಿಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆಯನ್ನು ಕೊಡ್ತಾರೆ. ರಾತ್ರೋರಾತ್ರಿ ಆಂಗ್ಲ ಭಾಷಾ ಹೆಸರುಗಳನ್ನು ಬದಲು ಮಾಡಿ ಬೆಳಗ್ಗೆ ಎಲ್ಲ ಇಂಗ್ಲಿಷ್ ಬೋರ್ಡ್ ಕನ್ನಡಮಯವಾಗಿರಬೇಕು, ಇಲ್ಲದಿದ್ದರೆ ಅಂಗಡಿ ಮಾಲ್ಗಳು ಏನು ಉಳಿಯೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರಿಗೆ ಇವತ್ತು ಕುವೆಂಪು ಪ್ರಶಸ್ತಿ ದೊರೆತಿದೆ. ಅದಲ್ಲದೆ ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ಕನ್ನಡ ನಾಮಫಲಕ ವಿಚಾರವಾಗಿ. ಯಾವ ರೀತಿ ಹೋರಾಟ ಇರುತ್ತೆ, ನಮ್ಮ ಜೊತೆಗೆ ನಾರಾಯಣಗೌಡರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ದೊಡ್ಡ ಅಭಿಯಾನ ಮಾಡ್ತಿದ್ದೀರಾ ನಾಮಫಲಕ ವಿಚಾರವಾಗಿ. ಎಲ್ಲೇ ಒಂದು ಕಡೆ ಕನ್ನಡ ಮಾಯವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ. ಅಭಿಯಾನ ಯಾವ ರೀತಿ ಇರುತ್ತೆ ಸರ್, ಏನೆಲ್ಲ ಎಚ್ಚರಿಕೆ ಕೊಡ್ತೀರಂತ ಅಂಗಡಿ ಮಾಲೀಕರಿಗೆ, ಮಾಲ್ ಅವರಿಗೆ? ಬಹುಶಃ ಈಗ ಒಂದು ವಾರದಿಂದ ಬೆಂಗಳೂರಿನ ಬೀದಿಯಲ್ಲಿ ಕರವೇ ಕಾರ್ಯಕರ್ತರು ಯಾವ ಕನ್ನಡದ ನಾಮಫಲಕವನ್ನು ಹಾಕದೇ ಇರುವಂಥ ಅಂಗಡಿಯ ಮಾಲೀಕರುಗಳಿಗೆ, ಮಾಲಿನ ಮಾಲೀಕರಿಗೆ ಎಚ್ಚರಿಕೆಯ ಪತ್ರವನ್ನು ಕೊಟ್ಟಿದೆ. ನಾಳೆಯೂ ಸಹ ಭಾರಿ ಬೃಹತ್ ಮಟ್ಟದ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸಾದರಹಳ್ಳಿ ಗೇಟಿಂದ ಹೊರಟಂಥ ರ್ಯಾಲಿ ಬಹುಶಃ ಶಿವಾಜಿನಗರ, ಕಮಿಷನರ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು, ಹಾಗೆ ಸಿಟಿ ಮಾರ್ಕೆಟ್ಟು, ಅವಿನಿ ರಸ್ತೆ ಮುಖಾಂತರ ಕಬ್ಬನ್ ಪಾರ್ಕ್ವರೆಗೂ ಈ ಹೋರಾಟ ರ್ಯಾಲಿ ಬರುತ್ತೆ. ನಾನು ನೇರವಾಗಿ ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲ ಉದ್ಯಮಿಗಳಿಗೆ, ಎಲ್ಲ ಅಂಗಡಿಯ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ಮಾಲಿನ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ಈ ರಾತ್ರೋ ಕನ್ನಡೀಕರಣ ಆದರೆ ನಾಳೆ ನಿಮ್ಮ ಮಾಲ್ ಉಳಿಯುತ್ತೆ, ನಿಮ್ಮ ಅಂಗಡಿಗಳು ಉಳಿತವೆ. ಇಲ್ಲದೆ ಹೋದರೆ ಅದನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸುಮಾರು 11:00ವರೆಗೆ ನಮ್ಮ ರ್ಯಾಲಿ ಪ್ರಾರಂಭ ಆಗುತ್ತೆ. 31 ಜಿಲ್ಲೆ, 224 ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಈಗ ಬಂದಿದ್ದಾರೆ. ಮತ್ತು ರಾತ್ರಿ ಟ್ರೈನ್ಗಳಲ್ಲೂ ಸಹ ಬರೋರಿದ್ದಾರೆ. ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಕರ್ನಾಟಕದಲ್ಲಿ ಬದುಕಬೇಡಿ ಅಂತ ಹೇಳಲ್ಲ, ವ್ಯಾಪಾರ ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಒಂದು ಸತ್ಯ ಹೇಳ್ತೀವಿ, ನಮ್ಮ ನಾಡಿನ ಭಾಷೆ ಕನ್ನಡ, ನಮ್ಮ ನೆಲದ ಭಾಷೆ ಕನ್ನಡ, ಇಲ್ಲಿ ಆಡಳಿತ ಭಾಷೆ ಕನ್ನಡ. ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಮಾತಾಡಿ, ಕನ್ನಡದಲ್ಲಿ ವ್ಯವಹರಿಸಿ, ಮತ್ತು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡೋದಾದರೆ ನೀವು ಇಲ್ಲಿರ್ರಿ, ಇಲ್ಲ ಅಂದರೆ ನಿಮ್ಮ ರಾಜ್ಯಗಳಿಗೆ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.